ಈ ಸಮಾರಂಭದ ವೈಶಿಷ್ಟ್ಯತೆಯನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ಬರ್ತಾ ಇಲ್ಲ. ಹೃದಯ ತುಂಬಿ ಬರ್ತಾ ಇದೆ. ಒಂದು ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮಾಡಿ ತೋರಿಸ್ತಾ ಇರುವಂಥವರು ಧರ್ಮಸ್ಥಳದ ಹೆಗ್ಡೆಯವರು. ಅದನ್ನು ಯಶಸ್ವಿ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥವರು ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು. ಆಳ್ವಾಸ್ ವಿರಾಸತ್ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಒಂದು ರೀತಿ ಭಾರತೀಯ ಸಾಂಸ್ಕೃತಿಕ ಪುನರುತ್ಥಾನದ ವಿಶಿಷ್ಟ ಪ್ರಯತ್ನ ಆಗಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ವ್ಯಕ್ತಿ ನೆಲೆಯಲ್ಲಿ ನಡೆಯುವ ಇಂಥ ಪ್ರಯತ್ನಗಳಿಗೆ ಸಾಂಘಿಕ ಮತ್ತು ಸಾಮೂಹಿಕ ಸ್ಪರ್ಶ ದೊರೆತರೆ ನಾವು ಅನೂಹ್ಯ ಬದಲಾವಣೆ ಮತ್ತು ಬೆಳವಣಿಗೆಗಳನ್ನು ನಿಶ್ಚಯವಾಗಿ ಸಾಧಿಸಬಹುದಾಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು. ಭಾರತ ಸಾಂಸ್ಕೃತಿಕ ಸಿರಿವಂತಿಕೆ ಮತ್ತು ವೈವಿಧ್ಯತೆಗೆ ಹೆಸರಾದ ದೇಶ. ಈ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣೋದು ನಮ್ಮ ವಿಶೇಷತೆ. ಭಾರತದ ಉದ್ದಗಲಕ್ಕೂ ವಿವಿಧ ಭಾಷೆಗಳನ್ನಾಡುವ ಜನ, ವಿವಿಧ ಮತಗಳನ್ನು ನಂಬಿರುವ ಮಂದಿ ಇದ್ದರೂ ಅವರೆಲ್ಲರನ್ನ ಒಂದುಗೂಡಿಸೋದೇ ಈ ನೆಲದ ಶ್ರೀಮಂತ ಸಂಸ್ಕೃತಿ ವೈಶಿಷ್ಟ್ಯತೆ. ಜಾಗತೀಕರಣ ಮತ್ತು ಉಪಗ್ರಹ ಆಧಾರಿತ ಚಾನೆಲ್ಗಳ ದಾಳಿಯಿಂದ ಆಗ್ತಾ ಇರುವಂಥ ನಮ್ಮ ಶ್ರೀಮಂತ ದೇಶಿ ಸಂಸ್ಕೃತಿಯ ಪಲ್ಲಟವನ್ನು ತಡೆಗಟ್ಟೋದಕ್ಕೆ ಆಳ್ವಾಸ್ ವಿರಾಸತ್ನಂತಹ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯ ಎಂಬುದು ನನ್ನ ಭಾವನೆ. ಬೇರೆ ಸಂಸ್ಕೃತಿಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಮತ್ತು ಆಧರಿಸುವಂಥದ್ದು ಸ್ವಾಗತಾರ್ಥವಾದರೂ ನಮ್ಮ ಸಂಸ್ಕೃತಿಯಲ್ಲೇ ಬದುಕುವಂಥದ್ದು ಶ್ರೇಯಸ್ಕರ. ನಮ್ಮ ಸಂಸ್ಕೃತಿಯ ಬೇರುಗಳ ಪರಿಚಯ ಇಲ್ಲದಾಗ ನಾವು ಸ್ವಂತಿಗೆ ಕಳೆದುಕೊಳ್ತೇವೆ ಅನ್ನೋದನ್ನು ಬಹಳ ಸಂದರ್ಭದಲ್ಲಿ ಅನುಭವದಿಂದ ನಾವು ನೋಡ್ತಾ ಇದ್ದೇವೆ. ಡಾಕ್ಟರ್ ಮಂಗಲಪಳ್ಳಿ ಬಾಲಮುರಳಿ ಹಾಗೂ ವೇದಿಕೆಯ I give the maximum number of recordings of Kannada songs, and I got the national award as a best playback singer for a Kannada movie, and I can't express adequately my experience, and I can't adequately thank for the honor given to me. Great people told me that the new year 2010 is very good for me. Yes, it became true. Although I have received many awards, many Sammanams, but this is a hearty. I don't find words to express my feelings, nor how to thank. Omkara आकारिणी मदहंकारवारिणी अवतुमा ओंकारिणी मदहंकारवारिणी अवतुमा ओंकार आकारिणी हूंकार मात्र शत्रुदमनी ह्रींकार रूपिणी
ರುದ್ರಮಣಿ ह्रींकार रूपिणी रुद्राणी 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 ओंकारिणी मदहंकारवारिणी अवतु मां ओंकार आकारिणी ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಕ್ಷಗಾನ, ಭೂತ, ಕೋಲ ಮತ್ತು ಕಂಬಳ ಪ್ರಿಯರು. ನಮಗೆ ಶಾಂತವಾಗಿ ಕೂತು ಸಂಗೀತ ಕೇಳಲಿಕ್ಕೆ ನಮಗೆ ಹೆಚ್ಚು ಸಾವಧಾನ ಇಲ್ಲ. ನಮಗೆ ಕಲೆಯ ಅಭಿರುಚಿಯನ್ನು ಉಂಟು ಮಾಡಿದವರು, ಕಲೆಯ ಹುಚ್ಚನ್ನು ಹಿಡಿಸಿದವರು ಮತ್ತು ಕಲೆಯನ್ನು ಆರಾಧನೆ ಮಾಡಬೇಕು ಅಂತ ಅಭ್ಯಾಸ ಮಾಡಿಕೊಟ್ಟವರು ಡಾಕ್ಟರ್ ಮೋಹನ್ ಆಳ್ವಾರ್. ಇಲ್ಲಿಗೆ ಬಂದಂಥ ಕಲಾವಿದರನ್ನ ನೋಡಿದರೆ ನನಗೆ ಭಯ ಆಗುತ್ತೆ. ಯಾಕೆಂದ್ರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ ಒಂದು 75 ವರ್ಷದಿಂದ ನಡೀತಾ ಇದ್ದಂಥ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಈ ನಾಡಿನ ಶ್ರೇಷ್ಠ ಕಲಾವಿದರನ್ನು ನಾವು ಪರಿಚಯ ಮಾಡ್ತಾ ಇದ್ದೇವೆ. ಆಮೇಲೆ ಒಂದು ವೇದಿಕೆ ಹುಟ್ಟಿತ್ತು, ಅದು ಈ ವೇದಿಕೆ. ಆದರೆ ಈ ವೇದಿಕೆಯಲ್ಲಿ ಬಂದಂಥ ಕಲಾವಿದರು ನಾವು ಕೂಡ ಧರ್ಮಸ್ಥಳದಲ್ಲಿ ತರಿಸಲಿಕ್ಕೆ ಆಗೋದೂ ಇಲ್ಲ.